ಸೆನ್ಸಿಟಿವ್ ಆಗಿರೋರಿಗೆ ಮನಸ್ಸು ಗಟ್ಟಿಯಾಗಿ ಇಟ್ಕೊಂಡು ಇರೋ ಬರೋರ್ನೆಲ್ಲ ಒಳಗೆ ಬಿಟ್ಕೋಬಾರ್ದು. ಆ ಥರ ನಮ್ಮನ್ನು ನಾವು ಗಟ್ಟಿ ಮಾಡ್ಕೊಳ್ಳೋದು ಹೇಗೆ? ಯಾವುದಾದ್ರೂ ಒಂದು ದೇವರದು ಚಾಂಟಿಂಗ್ ಇಟ್ಕೋಬೇಕು. ಆ ದೇವರನ್ನು ಆಯ್ಕೆ ಮಾಡೋದು ಹೇಗೆ? ನಿಮಗೆ ಕಣ್ಣು ಮುಚ್ಕೊಳ್ಳಿ, ನಿಮಗಿಷ್ಟ, ನಿಮ್ಗೆ ಯಾವುದೋ ಒಂದು ಬರುತ್ತೆ, ಯಾವುದಾರೋ ಬರ್ಬೋದು. ಈಗ ನಿಮ್ಮ ಮನೇಲಿ ಚಿಕ್ಕಂದಿಂದ ಹೇಳ್ಕೊಟ್ಟಿರೋದಿರ್ಬೋದು, ಇಲ್ಲಪ್ಪ ತೀರಾ ಏನುವೇ ಬರಲ್ಲ ಅನ್ನಿ, ಒಂದು ನೇಚರ್ ಒಂದು ಮರನಾರ ಬರುತ್ತೆ. ದಿನ ಹೋಗಿ ಮರಕ್ಕೆ ಒಂದು ಹಗ್ ಮಾಡಿಬಿಟ್ಟು ಹೋಗಿ ಸಾಕು. ಇಲ್ಲ ದಿನ ಒಂದು ಕಲ್ಲು ಬರುತ್ತಾ, ಕಲ್ಲನ್ನೇ ಏನೋ ದಿನ ಅದನ್ನು ಪ್ರೇ ಮಾಡ್ಕೊಂಡು ಹೋಗಿ. ಏನಂದರೆ ನಿಮ್ಮ ನಂಬಿಕೆಗೆ, ನೀವು ಸ್ಟ್ರಾಂಗ್ನೆಸ್ಗೆ ನನ್ನ ಜೊತೆಗೆ ಒಬ್ರು ಇದ್ದಾರೆ ಅಂತ ಬೇಕಷ್ಟೆ. ಅದಕ್ಕೆ ನಮಗೆ ದೇವ್ರ ಕಾನ್ಸೆಪ್ಟೇ ಇರೋದು. ಶುರು ಆಗಿದೆ ವರ್ಕೊಳಕ್ಕೊಂದು ಕೋಲಿದೆ, ನನ್ನನ್ನು ಯಾರೋ ಕಾಪಾಡ್ತಾ ಇದ್ದಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್. ನೀವು ನೋಡಿ, ನಿಮ್ಮ ಮನೇಲಿ ನಿಮಗಿಂತ ದೊಡ್ಡವರಿದ್ರೆ ನಿಮಗೆ ತುಂಬ ಚೆನ್ನಾಗಿ ನಿದ್ದೆ, ಧೈರ್ಯ, ನಿದ್ದೆನೂ ಚೆನ್ನಾಗಿ ಬರುತ್ತೆ. ಏನೋ ಒಂಥರ ನಮ್ಮ ನೋಡ್ಕೊಳಕ್ಕೆ ಯಾರೋ ಇದ್ದಾರೆ, ಯಾರೋ ಒಬ್ರು ಏನೋ ಹೇಳ್ಬಿಡ್ಬೋದು ಬಿಡು ಅಂತ. ಅದೇ ನೀವೇ ದೊಡ್ಡವರಾದರೆ ಮತ್ತೆಲ್ಲ ಫುಲ್ ಟೆನ್ಷನ್ ಇರುತ್ತೆ. ಹಾಗೆ ದೇವ್ರಿಗೆ ನಾವೇನಾರು ಕಷ್ಟ ಬಂದ ತಕ್ಷಣ ಆ ದೇವ್ರು ನೋಡ್ಕೊತಾನಪ್ಪ ಅಂದಾಗ ಮೈಂಡ್ ಕಾಮ್ ಆಗುತ್ತಲ್ಲ, ಆವಾಗ ನಮಗೆ ರೋಡು ಕರೆಕ್ಟಾಗಿ ಗೊತ್ತಾಗುತ್ತೆ, ಪ್ಲಾನಿಂಗ್ ಸರಿಯಾಗಿ ಮಾಡ್ತೀವಿ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.